ಯಾರ್ಯಾರೆಲ್ಲ ಒಂದೊಳ್ಳೆ ಸೈಟ್ ನ ತಗೊಳ್ಬೇಕು ಫುಲ್ಲಿ ಡೆವಲಪ್ಡ್ ಲೇಔಟ್ ಅಲ್ಲಿ ಅಂತ ಹೇಳ್ತಿದ್ರೆ ಈ ರೀಲ್ ನಿಮ್ಗೋಸ್ಕರ. ಈ ಲೇಔಟ್ ನ ನೇಮ್ ಬಂದಿ ಪ್ರೇರಣಾ ಗ್ರೀನ್ ವ್ಯೂ ಅಂತ, ಪ್ರೇರಣಾ ವೆಂಚರ್ಸ್ ಅವ್ರದ್ದು. ಈ ಒಂದು ಲೇಔಟ್ ಲೊಕೇಟ್ ಆಗಿರೋದು ನರ್ಸಾಪುರ ವಿಲೇಜ್ ಹತ್ರ ರಾಮಚಂದ್ರದಲ್ಲಿ. ಸೊ ಈ ಒಂದು ಲೇಔಟ್ ಅಲ್ಲಿ ನಿಮ್ಗೆ 100% ಲಕ್ಸುರಿಯಸ್ ಅಮ್ಯುನಿಟೀಸ್ ಕೊಡ್ತಾ ಇದ್ದಾರೆ. ಒಂದು ರೆಸಾರ್ಟ್ ಫೀಲ್ ಕೊಡುವಂತಹ ಲೇಔಟ್. 24/7 ವಾಟರ್ ಸಪ್ಲೈ, ಎಲೆಕ್ಟ್ರಿಸಿಟಿ ಸಪ್ಲೈ, 3.5 lakh ಕೆಪಾಸಿಟಿ ಇರುವಂತಹ ವಾಟರ್ ಟ್ಯಾಂಕ್ ಕೂಡ ಇದೆ. 40 feet CC ರೋಡ್ ಕೂಡ ರೆಡಿ ಆಗಿದೆ. ಸುತ್ತ ಗೇಟೆಡ್ ಕಮ್ಯುನಿಟಿ ನೀವು ನೋಡ್ತಿರ್ಬೋದು. ಹಾಗೆ ಸ್ಟ್ರೀಟ್ ಲೈಟ್ಸ್ ಕೂಡ ರೆಡಿ ಆಗಿದೆ. ಪ್ರತಿ ಒಂದು ಇಂಡಿವಿಜುವಲ್ ಸೈಟ್ ಗೂ ಕೂಡ ಪ್ಲಾಂಟೇಶನ್ ಹಾಕ್ಸ್ಕೊಟ್ಟಿದ್ದಾರೆ. ಒಂದಲ್ಲ ಎರಡಲ್ಲ 3 ಪಾರ್ಕ್ ಗಳು ರೆಡಿ ಆಗಿದೆ ಆಲ್ರೆಡಿ. ಸೊ ಎಲ್ಲಾ ಲಕ್ಸುರಿಯಸ್ ಅಮ್ಯುನಿಟೀಸ್ ಈ ಒಂದು ಲೇಔಟ್ ಅಲ್ಲಿ ಇದೆ. ನೀವು ನೋಡ್ತಿರ್ಬೋದು ಆಲ್ರೆಡಿ ಸೈಟ್ ಮಾರ್ಕಿಂಗ್ ಕೂಡ ರೆಡಿ ಆಗಿದೆ. ನಾಳೆ ಅಲ್ಲ ನಾಳಿದ್ದಲ್ಲ, ಇಮಿಡಿಯೇಟ್ ಇವತ್ತೇ ಕೂಡ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಮನೆ ಕಟ್ಬೋದು. ನೀವು ನೋಡ್ತಿರ್ಬೋದು ಆಲ್ರೆಡಿ ಕೇಬಲ್ ಕೂಡ ರೆಡಿ ಆಗಿದೆ. ಸೊ ಎಲೆಕ್ಟ್ರಿಸಿಟಿ ಸಪ್ಲೈ ಆಗಿರ್ಬೋದು, ವಾಟರ್ ಕನೆಕ್ಷನ್ ಎಲ್ಲ ರೆಡಿ ಆಗಿದೆ. ಸೊ ನೀವು ನೋಡ್ತಿದ್ದೀರಾ CC ರೋಡ್ ಕೂಡ ರೆಡಿ ಆಗಿದೆ ಆಲ್ರೆಡಿ. ಇನ್ನು ಡಾಕ್ಯುಮೆಂಟೇಶನ್ ವಿಚಾರಕ್ಕೆ ಬಂದ್ರೆ VNPA ಅಪ್ರೂವ್ಡ್ ಆಗಿ ಪ್ರತಿಯೊಂದು ಇಂಡಿವಿಜುವಲ್ ಸೈಟ್ ಗೆ 11A+E ಖಾತಾ ಆಗಿದೆ. ಸೊ ಯಾವುದೇ ರೀತಿ ಲೀಗಲ್ ವಿಚಾರಕ್ಕೆ ಕಾಂಪ್ರಮೈಸ್ ಆಗಲ್ಲ. 100% ಜೆನ್ಯೂನ್ ಪ್ರಾಪರ್ಟಿ ಅಂತಾನೆ ಹೇಳ್ತೀನಿ. ಸೊ ಇನ್ನು ಡೆವಲಪ್ಮೆಂಟ್ಸ್ ನೋಡೋದಾದ್ರೆ ಸುತ್ತಮುತ್ತ ನಿಮಗೆ ವಿಶೇಷವಾಗಿ ಗೋಲ್ಡನ್ ಅಮೂನ್ ರೆಸಾರ್ಟ್ ಇದೆ. ಹಾಗೆ ಕನೆಕ್ಟಿವಿಟಿ ಅಂತ ನೋಡೋದಾದ್ರೆ ನಿಮಗೆ ಬೆಂಗಳೂರು ಟು ತಿರುಪತಿ ಎಕ್ಸ್ಪ್ರೆಸ್ ಹೈವೇ ಜಸ್ಟ್ 800 meters ಅಲ್ಲಿ ನೀವು ನಮ್ಮ ಲೇಔಟ್ ಗೆ ರೀಚ್ ಆಗ್ತೀರಾ. ಹಾಗೆ STRR ರಿಂಗ್ ರೋಡ್ ಇಂದ ಜಸ್ಟ್ 15 minutes ಡ್ರೈವ್ ಆಗುತ್ತೆ. ಇನ್ನು ಹೊಸಕೋಟೆ ಅಂತ ಬಂದ್ರೆ ನಿಮಗೆ 15 to 20 minutes ಡ್ರೈವ್ ಅಲ್ಲಿ ಈ ಒಂದು ಲೇಔಟ್ ಗೆ ರೀಚ್ ಆಗ್ತೀರಾ. ಇನ್ನು ಈ ಒಂದು ಲೇಔಟ್ ಸುತ್ತಮುತ್ತ ನಿಮಗೆ ರೆಪ್ಯೂಟೆಡ್ ಇಂಟರ್ನ್ಯಾಷನಲ್ ಸ್ಕೂಲ್ಸ್, ಕಾಲೇಜಸ್ ಕೂಡ ಇದೆ. ಹಾಗೆ ರೆಪ್ಯೂಟೆಡ್ ಸ್ಟ್ಯಾಂಡರ್ಡೈಸ್ ಹಾಸ್ಪಿಟಲ್ಸ್ ಕೂಡ ಹತ್ರ ಇದೆ. ನೀವು ನೋಡ್ತಿರ್ಬೋದು ಒಂದೊಳ್ಳೆ ರೆಸಾರ್ಟ್ ಫೀಲ್ ಕೊಡುವಂತಹ ಈ ಪ್ಲೇಸ್ ಆಗಿದೆ. ಹಟ್ಸ್ ಆಗಿರ್ಬೋದು, ಎಲ್ಲಾ ತರ ಲಕ್ಸುರಿಯಸ್ ಅಮ್ಯುನಿಟೀಸ್ ಕೊಟ್ಟಿದೀವಿ. ಈ ತರ ಒಂದಲ್ಲ ಎರಡಲ್ಲ 3 ಪಾರ್ಕ್ ಕೊಟ್ಟಿದ್ದಾರೆ ಈ ಒಂದು ಲೇಔಟ್ ಅಲ್ಲಿ. ಈ ಲೇಔಟ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಬರೋಬ್ಬರಿ 30+ acres ಅಲ್ಲಿ ನಿರ್ಮಾಣ ಆಗಿರುವಂತದ್ದು. ಈ ಒಂದು ಲೇಔಟ್ ನಿಮ್ಗೆ 4 phases ಅಲ್ಲಿ ಡಿವೈಡ್ ಆಗಿದೆ. phase 1, phase 2, phase 3, phase 4. ರೈಟ್ ನಾವು ನಾನ್ ನಿಂತಿರೋದು phase 1. ಬರೋಬ್ಬರಿ ನಿಮ್ಗೆ 68 plots ಟೋಟಲ್ ಆಗಿ ಅವೈಲೇಬಲ್ ಇದೆ. ಇದರಲ್ಲಿ ಎಲ್ಲಾ ಸೋಲ್ಡ್ ಔಟ್ ಆಗಿ ಕೇವಲ ಫ್ಯೂ ಸೈಟ್ಸ್ ಮಾತ್ರ ನಿಮ್ಗೆ ಅವೈಲೇಬಲ್ ಇದೆ. ಸೊ ಇದೇ ತರ ಡೆವಲಪ್ಮೆಂಟ್ ನಿಮ್ಗೆ ಸೇಮ್ phase 2 ಅಲ್ಲೂ ಕೂಡ ನಡೀತಾ ಇದೆ. ಹಾಗೆ ನಿಮ್ಗೆ ಲಕ್ಸುರಿಯಸ್ ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಕೊಡ್ತಾ ಇದ್ದಾರೆ. ಸೊ phase 3 ಅಲ್ಲಿ ನೀವು ನೋಡೋದಾದ್ರೆ ನಿಮ್ಗೆ ಕ್ಲಬ್ ಹೌಸ್, ಸ್ವಿಮ್ಮಿಂಗ್ ಪೂಲ್, ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಕೊಡ್ತಾ ಇದ್ದಾರೆ. ಸೊ phase 1 ಇಂದ ಹಿಡಿದು phase 4 ತನಕ ನಿಮ್ಗೆ ಎಲ್ಲಾ ಅಮ್ಯುನಿಟೀಸ್ ಗೂ ನಿಮ್ಗೆ ಆಕ್ಸೆಸ್ ಇರುತ್ತೆ. ಸೊ ಯಾರು ಕೂಡ ಈ ಒಂದು ಲೇಔಟ್ ನ ಮಿಸ್ ಮಾಡ್ಕೋಬೇಡಿ. ಇವಾಗ್ಲೇ ಬಂದು ಇಮಿಡಿಯೇಟ್ ಇವತ್ತೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಸೊ ಇನ್ನು ಲೋನ್ ವಿಚಾರಕ್ಕೆ ಬಂದ್ರೆ ನಿಮ್ಗೆ ಎಲ್ಲಾ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲೂ ಅಪ್ ಟು 70 to 80% ಲೋನ್ ಅಪ್ರೂವಲ್ ಆಗುತ್ತೆ. ಸೊ ಯಾವ್ದೇ ರೀತಿ ಬ್ರೋಕರೇಜ್ ಇರಲ್ಲ, ಕಮಿಷನ್ ಇರಲ್ಲ. ನೇರವಾಗಿ ನಿಮ್ಗೆ ಓನರ್ ಇಂದಾನೆ ಕಸ್ಟಮರ್ ಗೆ ಡೈರೆಕ್ಟ್ ಆಗಿ ಸೈಟ್ ಗಳು ಸಿಗ್ತಾ ಇದೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ರೆ ಡಿಸ್ಪ್ಲೇ ಮೇಲೆ ಕಾಣಿಸಿರೋ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನಮ್ಮ ಕಂಪನಿ ಕಡೆಯಿಂದ ನಿಮ್ಗೆ ಫ್ರೀ ಕ್ಯಾಬ್ ಫೆಸಿಲಿಟಿ ಕೂಡ ಪ್ರೊವೈಡ್ ಮಾಡ್ತಾ ಇದೀವಿ. ಆದಷ್ಟು ಫ್ಯಾಮಿಲಿ ಜೊತೆ ನೀವು ಬಂದು ಈ ಒಂದು ಲೇಔಟ್ ನ ವಿಸಿಟ್ ಮಾಡಿ. ಸೊ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇ ಮೇಲೆ ಕಾಣಿಸಿರೋ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.